ಮಂಡ್ಯ ಜಿಲ್ಲೆ ಬೂಕನಕೆರೆ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಡಿಗ್ರೇಡ್ಗೆ ಇಳಿಕೆ ಮಾಡಿರುವ ಇಲಾಖೆಯ ಆದೇಶವನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟೂರಾದ ಬೂಕನಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ 60 ಹಳ್ಳಿಯ ಜನರು ಗ್ರಾಮದ ಪ್ರಮುಖ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಡಿಗ್ರೇಡ್ ಆದೇಶ ಮಾಡಿದ ಆರೋಗ್ಯ ಇಲಾಖೆ ಆಯುಕ್ತ ಹರ್ಷಗುಪ್ತ ವಿರುದ್ಧ ಕಿಡಿಕಾರಿದ ಗ್ರಾಮಸ್ಥರು ಕೂಡಲೇ ಸರ್ಕಾರ ಈ ಡಿಗ್ರೇಡ್ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಸಂಪರ್ಕ ರಸ್ತೆಗೆ ವಾಹನಗಳನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದರಿಂದ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಕೆಲ ಗಂಟೆಗಳ ಕಾಲ ಭೂವರಹನಾಥ ದೇಗುಲಕ್ಕೆ ಹೋಗಲು ಭಕ್ತರು ಪರದಾಡುವಂತಾಯಿತು. ಏನಿವತ್ತು ನಮ್ಮ ಬೂಕನಕೆರೆ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಬೂಕನಕೆರೆಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂತಂದ್ರೆ ನಮ್ಮ ಬೂಕನಕೆರೆ ಮಗ ಎಂ ಎಸ್ ಸುಪುತ್ರ ಯಡಿಯೂರಪ್ಪನವರು ಕೆಳದರ್ಜೆ ಹಾಸ್ಪಿಟಲ್ ಅನ್ನ ಮೇಲ್ದರ್ಜೆಗೆ ಇಳಿಸಿದ್ರು. ಇವತ್ತು ಅದೇ ಸೆಕ್ರೆಟರಿಯೇಟ್ ಅಲ್ಲಿ ರಾಜಕೀಯವಾಗಿ ಯಾರು ಮಾಡಿಲ್ಲ, ಅದೇ ಸೆಕ್ರೆಟರಿಯೇಟ್ ಅಲ್ಲಿ ಇರುವಂತಹ ಆಡಳಿತಾಧಿಕಾರಿ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಕೆಳದರ್ಜೆಗೆ ಇಳಿಸಿದ್ದಾನೆ. ಆದ್ರಿಂದ ಅದರ ವಿರುದ್ಧವಾಗಿ ನಾವು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಗೋಬಲಲ್ಲಿ ಇರತಕ್ಕಂಥ 52,000 ಜನಸಂಖ್ಯೆ ಸೇರ್ಕೊಂಡು ಸಹ ಅದು ಪ್ರತಿಭಟನೆ ಮಾಡ್ತಾ ಇದೀವಿ. ಮತ್ತೆ ಅದು ಇಳಿಬಾರುವ ಉದ್ದೇಶದಿಂದ ಏನು ಆ ಹರ್ಷಗುಪ್ತ ಅನ್ನೋರ್ನ ಏನ್ ಎ ಗ್ರೂಪ್ ಅಲ್ಲಿ ಇದ್ದಾರೆ ಅವ್ರ ಡಿ ದರ್ಜೆ ಮುಟ್ಟಿದ್ರೆ ಅವ್ರಿಗೆ ಯಾವ ತರ ಉಳಿತದೆ ಅದೇ ರೀತಿ ಉಳಿಬೇಕು. ಈ ಜನಗಳು ಉಳಿತಾ ಇದ್ರೆ ಅವರು ಹಾಗೆ ಆಗ್ಲಿ ಮಾಡ್ಲಿಂತ ನಾನು ದೇವರಿಗೆ ಕೇಳ್ಕೊತೀನಿ. ಎಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತ ಅನಿಸ್ತಿದ್ಯಾ? ರಾಜಕೀಯ ಪ್ರೇರಿತವಾದ ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ. ಅದೇನು ಅಂತಂದ್ರೆ ಏನು ಬೇರೆ ಸರ್ಕಾರಿ ಇದಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಡಿ.ಕೆ. ಮಧುಸೂದನ. ಆದ್ರೆ 30 ಜನ ಹೆರಿಗೆ ಆಗಲೇಬೇಕು, ಇಲ್ಲಿ ಆಪರೇಷನ್ ಆಗಲೇಬೇಕು ಅವ್ರಗಳಿಗೆ. ಆ ನಿಗದಿತ ಗುರಿಯನ್ನ ಮುಟ್ಟದೇ ಇರುವಂತ ಆಸ್ಪತ್ರೆಗಳು ಇಷ್ಟಿವೆ ಅಂತ ಪಟ್ಟಿ ಮಾಡ್ತಾರೆ. ಅದು ಹೆಚ್ಚು ಕಮ್ಮಿ 39-45 ಬರ್ತವೆ ಈ ರಾಜ್ಯದಲ್ಲಿ. ಇನ್ನು ಏನ್ ಮಾಡಿದ್ದಾನೆ ಹರ್ಷಗುಪ್ತ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾಫಿಯಾ, ಮೆಡಿಕಲ್ ಮಾಫಿಯಾ ಅಂತ 2 ತರದ ಮಾಫಿಯಾ ಇದೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಮಾಫಿಯಾ ಅಂತೇಳಿ, ಮತ್ತೊಂದು ಖಾಸಗಿ ಮೆಡಿಕಲ್ ಮಾಫಿಯಾ ಅಂತೇಳಿ 2 ಮೆಡಿಕಲ್ ಮಾಫಿಯಾ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಬಹುತೇಕ ರಾಜಕಾರಣಿಗಳ ಆಸ್ಪತ್ರೆಗಳೇ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿರುವಂಥವು, ಉದ್ಯಮಿಗಳವು ಮತ್ತೆ ಶ್ರೀಮಂತರವು, ಇವು ಪ್ರೈವೇಟ್ ಆಸ್ಪತ್ರೆಗಳಿವೆ. ಇವ್ರು ಏನ್ ಮಾಡ್ತಾರೆ, ಅವರೆಲ್ಲರೂ ಇವ್ರಿಗೆ ಹೇಳ್ತಾರೆ, ನೀನೇನಾದ್ರೂ ಇಷ್ಟು ಆಸ್ಪತ್ರೆಗಳನ್ನ ಮುಚ್ಚಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಇವ್ರು ಕೈಗೊಂಡೆ ಆಗಿದ್ದಾನೆ. ಅಂದ್ರೆ 2ನೇ ಒಂದು ಇದನ್ನ ಹಾಕ್ತಾರೆ. ಯಾವಾಗ 45 ಆಸ್ಪತ್ರೆಗಳು ಮುಚ್ಚಿದ್ರೆ ಸಾಕಾಗಲ್ಲ ಅಂತ ಗೊತ್ತಾಗುತ್ತೋ ಒಂದು ಕಂಡೀಷನ್ ಆಗ್ತಾನೆ, ನಿರ್ಬಂಧ ಇರ್ತಾರೆ. ಇದರಲ್ಲಿ ಎಂತ ನಿರ್ಬಂಧ ಅಂತೀವಿ, ತಾಲೂಕು ಆಸ್ಪತ್ರೆಗಾಗಲಿ ಅಥವಾ ಜಿಲ್ಲಾ ಆಸ್ಪತ್ರೆಗಾಗಲಿ 1 ಗಂಟೆಯ ಒಳಗೆ ತಲುಪಬಹುದಾದ ಅಂತರವಿದ್ದರೆ, ನೋಡಿದಾರ ಇದನ್ನ ಅರ್ಥ ಮಾಡ್ಕೊಳ್ಳಿ, 1 ಗಂಟೆಯ ಒಳಗೆ ತಲುಪಬಹುದಾದ ಅಂತರವಿದ್ದರೆ ಅಂತಹ ವ್ಯಾಪ್ತಿಯ ಒಳಗಡೆ ಬರುವಂತ ಸಮುದಾಯ ಆಸ್ಪತ್ರೆಗಳನ್ನು ವಿಲೀನಗೊಳಿಸುವುದು, ಇದೊಂದು ನಿಬಂಧನೆಯ ಪ್ರಸ್ತಾವನೆ ಎಲ್ಲ ಆಗ್ತದೆ. ಯಾವಾಗ ಈ ಪ್ರಸ್ತಾವನೆ ಹಾಕಿದ್ನೋ ಆಗ 180 ಚಿಲ್ಲರೆಗಳು ಈ 39 ಸೇರ್ಕೊಬಿಟ್ಟು ಟೋಟಲಿ 226 ಏನು ಆಸ್ಪತ್ರೆಗಳು ಈ ವ್ಯಾಪ್ತಿ ಬಂದ್ಬಿಟ್ಟು. ಇದನ್ನ ನಾನು ಅಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ಹೋದ್ರೆ ಅಟ್ಲೀಸ್ಟ್ ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ತಾರೆ, ಒಂದು ಮಾತ್ರೆ ಕೊಡ್ತಾರೆ. ಇದೇ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಫಸ್ಟ್ ಏಡ್ ಮಾಡಿ ಕಳಿಸ್ತಾರೆ. ಇದನ್ನೇ ಅವ್ರು ಕಿತ್ಕೋತಾ ಇರೋದು ಮಹಾಂತ ತಪ್ಪು. ನಾನು ಫಸ್ಟೇ ಹೇಳ್ದಂಗೆ ಅಡಿಗೆ ಮಾಡಿ ಎಲ್ಲ ರಸ ಬಂದಂತ ಟೈಮಲ್ಲಿ ಉಣ್ಣೋ ಟೈಮಲ್ಲಿ ತಪ್ಪಲೆ ಕಿತ್ಕೋತಾವ್ರೆ ಅಂತ ಹೇಳಿದ್ದೀನಿ. ಇದು ಸರ್ಕಾರದ ಗಮನಕ್ಕೆ ಅರಿವಾಗಬೇಕು. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಮಹಿಳೆಯರು ಮತ್ತು ಮಕ್ಕಳಿಗೆ ಅಭಿವೃದ್ಧಿ ಮಾಡಬೇಕೇ ಹೊರತು ನೀವು ಯಾವುದೇ ಕಾರಣಕ್ಕೂ ಕುಂಠಿತ ಮಾಡಬಾರ್ದು. ಸರ್ಕಾರ ಈ ನಿಟ್ಟಲ್ಲಿ ಗಮನ ಹರಿಸಿ ಮಹಿಳೆಯರಿಗೆ ಒಂದು ಆರೋಗ್ಯದ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿರೋವಂಥವ್ರೆಲ್ಲ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರೇ ಆಗಿರೋದ್ರಿಂದ ರೈತರು ಮಕ್ಕಳು ನಾವೆಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಏನೋ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನೀವು ಇಲ್ಲಿಗೆ ಸೌಲಭ್ಯ ಕೊಡಬೇಕೇ ಹೊರತು ಇಲ್ಲಿರುವಂತದನ್ನ ಕಿತ್ಕೋಬಾರ್ದು. ಇದು ಮಹಾಂತ ತಪ್ಪಾಗುತ್ತೆ. ಯಾಕೆಂದ್ರೆ ನಿಮ್ಮನ್ನ ಎಲ್ಲಾರು ನೋಡ್ತಾವ್ರೆ. ನಮ್ಮ ಹಾಸ್ಪಿಟ್ಲು ಫಸ್ಟ್ ಹೆಂಗಿತ್ತು, ಹಳೆ ಹಾಸ್ಪಿಟ್ಲ್ ಇದ್ದಂತ ರೀತಿಲೇ ಇದ್ದಿದ್ರೆ ನೀವು ಮಾಡೋದೇನು ತಪ್ಪಾಗಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಅನುದಾನ ತಂದು ಉತ್ತಮವಾದಂತಹ ಸೌಲಭ್ಯಗಳು ಸಿಗುವಂತ ಟೈಮಲ್ಲಿ ಕಿತ್ಕೋತಾ ಇರೋದು ಮಹಾಂತ ತಪ್ಪಾಗುತ್ತೆ. ಇದನ್ನ ನೋಡಿ, ವಾಸ್ತವಾಂಶ ನೋಡಿ ನೀವು ಇದನ್ನ ಬಗೆಹರಿಸಿ ಪರಿಹಾರ ಕೊಟ್ಟು ನಮ್ಮ ಹಾಸ್ಪಿಟ್ಲ್ ಯಾವ ರೀತಿ ಇತ್ತೋ ಅದೇ ರೀತಿ ಉಳಿಸ್ಕೊಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ.
ಸೌಕರ್ಯವಾದ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು ಸರ್ಕಾರ ಮಹತ್ವದ ಕರ್ತವ್ಯ. ಅಂತ ಕರ್ತವ್ಯಕ್ಕೆ ಬಡವರಿಗೆ ಆರೋಗ್ಯ ಸೇವೆಯನ್ನು ಕಸಿದುಕೊಳ್ಳುತ್ತಿರುವ ಹರ್ಷಗುಪ್ತನಿಗೆ ಅಧಿಕಾರ ಕೊಟ್ಟವರು ಯಾರು ಸರ್? ನಮ್ಮ ಆಸ್ಪತ್ರೆಯಲ್ಲಿ ದಿನನಿತ್ಯ 24/7 ಇದ್ದು ರೋಗಿಗಳು ಚಿಕಿತ್ಸೆ ಪಡಿತಿದ್ದಾರೆ. ಅಂತದ್ರಲ್ಲಿ ಇದನ್ನ ಕೆಳದರ್ಜೆಗೆ ತಂದು 5 ಗಂಟೆಗೆ ಕ್ಲೋಸ್ ಮಾಡಿದ್ರೆ 5 ಗಂಟೆ ಮೇಲೆ ರೈತರುಗಳು ಎಲ್ಲಿ ಹೋಗ್ಬೇಕು ಸರ್? ಒಂದು 15 ಕಿಲೋಮೀಟರ್ ಹೋಗಿ ನಾವು ಚಿಕಿತ್ಸೆ ಪಡಿಬೇಕು ಅಂದ್ರೆ ಫಸ್ಟ್ ಏಡ್ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಬಡವರಿಗೆ ತುಂಬಾ ತೊಂದರೆ ಆಗ್ತಿದೆ ಈ ಆದೇಶದಿಂದ. ಈ ಆದೇಶನ ಹಿಂಪಡೆದು ಹರ್ಷಗುಪ್ತ ಅವರು ನಮ್ಮ ಬೂಕನಕೆರೆ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಉಳಿಸಬೇಕಾಗಿ ವಿನಂತಿಸುತ್ತೇವೆ. ನಿಮ್ಮ ಹೆಸರು? ಅನಿಲ್ ಅಂತ. ಪೀಡಿಯಾಟ್ರಿಷಿಯನ್ ಆಗ್ಬೋದು, ಫಿಸಿಷಿಯನ್ ಆದರೂ ಆಗ್ಬೋದು. ಜೊತೆಗೆ ಇವೆರಡು ಏನಿದೆ ಶಿಫ್ಟ್ ಇದನ್ನ ಆ ಎರಡು ಪ್ಲೇಸ್ಗೆ MBBS ಡಾಕ್ಟರ್ ಆಗ್ತಾರೆ. ಇನ್ಮೇಲೆ ಇಲ್ಲಿ ಹೆರಿಗೆ ಮಾಮೂಲಿ ಸಹಜ ಹೆರಿಗೆ ಆಗುತ್ತೆ, ಸೆಕ್ಷನ್ ಎಲ್ಲ ಆಗಲ್ಲ. ಆಪರೇಷನ್ ಅಲ್ಲಿ ತಾಲೂಕ್ ಲೆವೆಲ್ಗಾದ್ರೆ ಒಂದು ಅಲ್ಲೇ ಫುಲ್ ಅಪ್ ಮಾಡ್ಬಿಟ್ಟು ಮೋರ್ ದನ್ 100 ಡೆಲಿವರೀಸ್. ಸ್ವಲ್ಪ ಮನುಷ್ಯ ಮೂರಲ್ವಾ ಅದಕ್ಕೆ. ಬಟ್ ಏನಂದ್ರೆ ಇದು ಮೊದಲು 30 ಬೆಡೆಡ್ ಇತ್ತು. CM ಯಡಿಯೂರಪ್ಪನವರು ಕೊನೆ ಟೈಮಲ್ಲಿ ಇದನ್ನು 50 ಬೆಡೆಡ್ ಮಾಡಿದ್ದಾರೆ. ಈಗ 50 ಬೆಡ್ ಇದೆ. ಸೊ ಅದೇನು ಕಡಿಮೆ ಆಗಲ್ಲ. ಅದಂಗಂದ್ರೆ ಈಗ 50 ಬೆಡೆಡ್ ಆದ್ಮೇಲೆ ಅದಕ್ಕೆ ಬೇರೆ ಇದಿರುತ್ತೆ ಇರೋದೆಲ್ಲ ಪೋಸ್ಟಿಂಗ್ಸ್ ಎಲ್ಲ. ಓಕೆ, ಈಗ ಇನ್ ಕೇಸ್ ಅದು ಕಡಿಮೆ ಆದ್ರೆ ಅದು ಕಡಿಮೆ ಆಗುತ್ತೆ ಬೆಡ್. ಬೆಡ್ ಏನು ಕಮ್ಮಿ ಆಗಲ್ಲ. 50 ಬೆಡೆಡ್ ಹಾಸ್ಪಿಟಲ್ ಇದು. ಈ ಗೌರ್ಮೆಂಟ್ ಅದು ನೆಕ್ಸ್ಟ್ ಅವರು ಬಜೆಟ್ ಅಲ್ಲಿ ಇದು ಮಾಡ್ಬಿಟ್ಟು ಇದನ್ನ ಜನಗಳು ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಸರ್ ಈಗ ಅದನ್ನೇನಂದ್ರೆ ಶಿಫ್ಟ್ ಮಾಡ್ತಾ ಇದಾರಲ್ಲ. OBG ಅನಸ್ಥೀಶಿಯಾ ಕೆಲವು ವಿಭಾಗಗಳನ್ನ ಶಿಫ್ಟ್ ಮಾಡ್ತಾರೆ. ಅದು ಮಾಡಬೇಡಿ ಅಂತ ಇದು. ನೀವೇನು ಮೇಲಧಿಕಾರಿಗಳು ಮಾತಾಡ್ತೀರಾ? ಇಲ್ಲ ನಾವು ಅದನ್ನ ಮಾತಾಡಕ್ ಬರಲ್ಲ. ನಮಗೆ ಗೌರ್ಮೆಂಟ್ ಪಾಲಿಸಿ ಇರೋದು ನಾವು ರೆಸ್ಪೆಕ್ಟ್ ಆಗುತ್ತೆ. ಗೌರ್ಮೆಂಟ್ ಸರ್ವಿಸ್ ನಾವು ರೆಸ್ಪೆಕ್ಟ್ ಕೊಡ್ಲೇ. ತಮ್ಮ ಹೆಸರು ಸರ್? ಶ್ರೀನಿವಾಸ್ ಗೌಡ. ಎಷ್ಟು ವರ್ಷದಿಂದ? ನಾನು ಇಲ್ಲಿ 4 ವರ್ಷದಿಂದ ಇದ್ದೀನಿ. ಪೀಡಿಯಾಟ್ರಿಷಿಯನ್ ಬರ್ತೀನಿ. ಥ್ಯಾಂಕ್ ಯು ಸರ್.